ಭಾಗ್ಯ ಬಂತು ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಭಾಗ್ಯ ಅಂತ ಹೇಳಿದ್ರೆ ಜ್ಞಾನವನ್ನ ಸಂಪಾದನೆ ಮಾಡುವ ದೊಡ್ಡ ಭಾಗ್ಯ. ಹಯಗ್ರೀವನ ನಮಗೆ ಅನುಗ್ರಹ ಏನು ಅಂತ ಹೇಳಿದ್ರೆ ಜ್ಞಾನಪ್ರದವಾದಂತಹ ರೂಪ, ಪ್ರಣವ ಪ್ರತಿಪಾದ್ಯವಾದ ಜ್ಞಾನ ಪ್ರತಿಪಾದ್ಯವಾದ ರೂಪ. ಆ ರೂಪದಿಂದ ನಾವು ಒಳ್ಳೆಯ ಜ್ಞಾನವನ್ನ ಪಡಲಿಕ್ಕೆ ಸಾಧ್ಯವಿದೆ. ಅಂತಹ ಹಯಗ್ರೀವನ ಅನುಗ್ರಹವನ್ನ ಅವರು ಕೊಂಡಾಡ್ತಾ ಅವನ ಕಾರುಣ್ಯದಿಂದ ನಾನು ಹೇಳ್ತೀನಿ ಅಂತ. ಆ ಕಾರುಣ್ಯದಿಂದ ಏನು ಹೇಳ್ತಾರೆ ಅಲ್ಲಿ ನಾವು ನೋಡೋಣ. ಎನ್ನ ಸೇವೆಯ ಬೇಸರದೆ ದಿನ ದಿನ ಮಾಡುವ ಮನುಜರಿಗೆ. ಅವರು ರಾಜರು ಅಲ್ಲಿಂದ ನೇರವಾಗಿ ಭಗವಂತ ಹೇಳಿದ ಮಾತನ್ನೇ ಆರಂಭ ಮಾಡಿ ಮೊದಲನೇ ಪದ್ಯದಲ್ಲಿ ಮಾತ್ರ ನಾನು ನಿಮಗೆ ಅದನ್ನು ಸಂಗ್ರಹ ಮಾಡಿ ಕೊಡ್ತಾ ಇದ್ದೀನಿ ಅಂತ ಹೇಳಿ 45 ಪದ್ಯಗಳನ್ನ ಒಳಗೊಂಡಂತಹ ಸ್ವಪ್ನ ಪದವನ್ನ ರಾಜರು ಆರಂಭ ಮಾಡ್ತಾರೆ. ಎರಡನೇ ಪದ್ಯದಿಂದ ನೇರ ಭಗವಂತನ ಮಾತು, ಏನು ಭಗವಂತ ಹೇಳಿದ ಅದನ್ನೇ ಆರಂಭ ಮಾಡಿ. ಮತ್ತೆ ಎಲ್ಲೂ ಕೂಡ ಅವರು ತನ್ನ ಮಾತನ್ನು ಸೇರಿಸಲಿಲ್ಲ. ಏನು ಹೇಳ್ತಾರೆ ಭಗವಂತ? ಎನ್ನ ಸೇವೆಯ ಬೇಸರದಿ ದಿನದಿರದಿ ಮಾಡುವ ಬರುಜ. ದೇವರ ಸೇವೆಯನ್ನ ಯಾರು ಮಾಡ್ತಾ ಇದ್ದಾನೆ ಆ ಮನುಜನಿಗೆ ಭಗವಂತ ಮಾಡುವ ಅನುಗ್ರಹದ ಬಗ್ಗೆ ಹೇಳ್ತಾರೆ. ಅಲ್ಲಿ ಭಗವಂತ ಬಳಸಿದ ಶಬ್ದ ಎಷ್ಟು ಚೆನ್ನಾಗಿದೆ. ಭಗವಂತನ ಸೇವೆಯನ್ನ ಬೇಸರದೆ ಮಾಡಬೇಕು. ದೇವರ ಸೇವೆ ಯಾವುದೇ ಆಗಲಿ, ನಾವು ದೇವರ ಕಥೆಯನ್ನು ಹೇಳ್ತೀವಿ, ದೇವರ ಪೂಜೆ ಮಾಡ್ತೀವಿ, ದೇವರ ಸಂತೋಷಕ್ಕಾಗಿ ಏನೇನೋ ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀವಿ. ಅದೆಲ್ಲವನ್ನೂ ಮಾಡುವಾಗ ಭಗವಂತ ಸಂತುಷ್ಟನಾಗಲಿ ಎಂದು ತಿಳಿದುಕೊಂಡು ಬೇಸರವಿಲ್ಲದೆ ಮಾಡಬೇಕು. ಎಂದಿಗೂ ಕೂಡ ನನಗಿದೆ ಈ ಕಾರ್ಯ ಮಾಡಿದ್ರೆ ಬಹಳ ಆಯಾಸವಾಯಿತು ಆ ಶಬ್ದ ಬರಬಾರದು. ಬೇಸರದೆ ದಿನದಿನದಿ ಮಾಡುವ ಮನುಷ್ಯರಿಗೆ ಪ್ರಸನ್ನನಾಗಿ ಕೃಪಾಳು ಎಂಬುದು ನನಗೆ ಬಲು ಬಿರುದು, ದೊಡ್ಡ ಬಿರುದು. ಇಡೀ ವೇದಗಳು ನನಗೆ ಹೇಳ್ತದೆ ಭಗವಂತನ ಬಗ್ಗೆ. ವೇದಗಳು ಹೇಳುವಾಗ ದೊಡ್ಡ ಬಿರುದು ಯಾವುದು ಅಂದ್ರೆ ಕೃಪಾಳು. ಯಾಕೆ? ಯಾರು ಭಗವಂತನ ಸೇವೆಯನ್ನ ಸಂತೋಷವಾಗಿ ಮಾಡ್ತಾ ಇದ್ದಾರೆ ಅಂತವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾನು ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದೀನಿ. ಯಾವತ್ತೂ ಕೂಡ ಬೇಸರಕ್ಕೆ ಒಳಗಾಗದೆ ನನ್ನ ಸೇವೆಯನ್ನ ಮಾಡಿ. ಅದು ಹೇಗೆ? ಉನ್ನತೋನ್ನತ ಪೂಜೆಗಳನ್ನು ಅನುದಿನ ಮಾಡುತ್ತಿರುವುದು. ಉನ್ನತೋನ್ನತ ಪೂಜೆಗಳು ಒಂದು ಹಂತಗಳಲ್ಲಿ ಶ್ರೇಷ್ಠವಾದ ಕ್ರಮದಲ್ಲಿ ಅತ್ಯುನ್ನತವಾದ ಪೂಜೆ, ಉನ್ನತೋನ್ನತನಾದ ಭಗವಂತನ ಪೂಜೆ, ಅತ್ಯುತ್ತಮನಾಗಿರ್ತಕ್ಕಂಥ ಭಗವಂತ. ಅಲ್ಲಿ ಆ ಉನ್ನತೋನ್ನತ ಪೂಜೆ ಅಂತ ಹೇಳಿದ್ರೆ ಉನ್ನತರಿಗೂ ಉನ್ನತನಾದ ಭಗವಂತ ಅವನ ಪೂಜೆ. ಉನ್ನತೋನ್ನತ ಕ್ರಮದಿ ಪೂಜೆ. ಅದು ಯಾವುದು ಅಂದ್ರೆ ತಂತ್ರ ಸಾರೋಕ್ತವಾದ ಕ್ರಮದ ಪೂಜೆ. ಶಾಸ್ತ್ರದಲ್ಲಿ ಪೂಜೆ ಬಹಳಷ್ಟು ಕ್ರಮಗಳು ಇದೆ. ಯಾವ ಪೂಜೆ ಶ್ರೇಷ್ಠ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ದೇವರಿಗೆ ಸಂತೋಷವಾಗುವಂತಹದ್ದು ಎರಡು ನಾವು ಗಮನಿಸಬೇಕಾದ. ದೇವರ ಪೂಜೆಯನ್ನ ಮಾಡುವ ನಾವು ಮಾಡಿದ ಪೂಜೆ ಎಷ್ಟು ದೇವರಿಗೆ ಸಂತೋಷವಾಗಿದೆ ಅಂತನ್ನೋಕ್ಕಿಂತಲೂ ದೇವರಿಗೆ ಹೇಗೆ ಮಾಡಿದರೆ ಸಂತೋಷವಾಗ್ತದೆ ಅಂತ ನಾವು ಎರಡು ಅಂಶಗಳನ್ನು ತಿಳ್ಕೊಂಡು. ಏನು ಅಂತ ಹೇಳಿದ್ರೆ ಸಂತೋಷಂ ಜನಯೇ ಪ್ರಾಜ್ಞ ತದೇವ ಹರಿಪೂಜನ. ದೇವರನ್ನ ನಂಬಿದವರು, ದೇವರನ್ನ ಪೂಜಿಸುವರು ಎಂದಿಗೂ ಯಾರನ್ನೂ ನೋಯಿಸಬಾರದು. ಎಲ್ಲರನ್ನೂ ಕೂಡ ವಾತ್ಸಲ್ಯದಲ್ಲಿ, ಯಾಕಂದ್ರೆ ಎಲ್ಲರಲ್ಲೂ ದೇವರಿದ್ದಾರೆ. ಯಾರನ್ನೂ ನಾನು ನಿಂದಿಸುವುದಿಲ್ಲ, ತಿರಸ್ಕರಿಸುವುದಿಲ್ಲ. ಆಮೇಲೆ ದೇವರಿಗೆ ಅರ್ಪಣೆ ಮಾಡುವಂತಹ ಪೂಜೆಯ ವಸ್ತುಗಳಲ್ಲಿ ಅಹಿಂಸಾ ಪ್ರಥಮಂ ಪುಷ್ಪಂ ಶ್ರೀಮದಾಚಾರ್ಯರು ದೇವರಿಗೆ ಅರ್ಪಣೆ ಮಾಡಿದಂತಹ ಈ ಎಲ್ಲ ಪೂಜೆಯ ಕ್ರಮವನ್ನ ನೋಡಿಕೊಂಡು ನಾವು ಮಾಡಿದರೆ ಅದು ಉನ್ನತೋನ್ನತ ಪೂಜೆ ಆಗ್ತದೆ. ದೇವರಿಗೆ ಸಂತೋಷವಾಗುವಂತಹದ್ದು ತಾರತಮ್ಯೋಕ್ತವಾದಂತಹ ಕ್ರಮದಲ್ಲಿ ಆ ಪೂಜೆಯನ್ನು ಆ ರೀತಿಯಲ್ಲಿ ಮಾಡಿದವರಿಗೆ, ಅತ್ಯುನ್ನತವಾದ ಪೂಜೆಯನ್ನ ಮಾಡತಕ್ಕಂಥವರಿಗೆ ಭಗವಂತನ ರಕ್ಷಣೆ ಇದೆ ಎಂಬುದಾಗಿ ಅದನ್ನ ಭಗವಂತ ಸಮರ್ಥನೆ ಮಾಡ್ತಾರೆ. ದೇವರ ಪೂಜೆಯನ್ನ ಯಾರ್ಯಾರು ಶುದ್ಧವಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ಕಷ್ಟ ಕಾಲದಲ್ಲಿ ದೇವರೇ ಬಂದು ರಕ್ಷಣೆ ಮಾಡ್ತಾರೆ. ಅದು ಅಂಬರೀಷನಾಗಿರ್ಲಿ, ಯಾವುದೇ ಆಗಲಿ, ಕೊನೆಗೆ ಅದನ್ನು ಭಗವಂತನೇ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ಸಮರ್ಥನೆ ಮಾಡ್ತಾರೆ. ಯಾವುದೇ ಭಗವಂತನ ಪೂಜೆಯಲ್ಲಿ, ವ್ರತಗಳಲ್ಲಿ, ಉಪಾಸನೆಯಲ್ಲಿ ಮಗ್ನನಾದವನಿಗೆ ಎಷ್ಟೋ ಕಷ್ಟಗಳು ಬಂದರೂ ಭಗವಂತನೇ ಬಂದು ರಕ್ಷಣೆ ಮಾಡ್ತಾನೆ. ಅಂತಹ ಕೃಪಾಳು ಭಗವಂತ ಸಮಾಜಕ್ಕೆ ನೀಡಿದ ಸಂದೇಶ, ನನ್ನನ್ನು ಶುದ್ಧವಾದ ಮನಸ್ಸಿನಿಂದ ನೀವು ಆರಾಧನೆ ಮಾಡಿ. ಎಂದಿಗೂ ಕೂಡ ನಿಮಗೆ ಯಾವುದೇ ರೀತಿಯ ಬಾಧೆಗಳು ನಿಮಗೆ ಆಗುವುದಿಲ್ಲ. ಅದರಲ್ಲಿ ನಾನು ಸೇರಿಸಿಲ್ಲ. ಮೂರನೆಯ ಒಂದು ಪದ್ಯದಲ್ಲಿ ಬಹಳ ಒಂದು ಚಮತ್ಕಾರದ ಪದಗಳಿದೆ. ದೇವರ ಪೂಜೆ ಹೇಗೆ ಮಾಡಬೇಕು ಅಂತ ವಿಧಿನಾ ಕುರ್ವೀತ ಅಂತ ಹೇಳಿದ್ರೆ, ಶಾಸ್ತ್ರ ಏನು ಆದೇಶ ಮಾಡಿದ್ರೆ ನೀವು ಹಾಗೆ ಮಾಡಬೇಕು. ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡಬೇಕು ಅಂತಲ್ಲ, ಶಾಸ್ತ್ರ ಹೇಳಿದ ಕ್ರಮದಲ್ಲೇ ಮಾಡಬೇಕು. ಶಾಸ್ತ್ರ ಏನು ಕ್ರಮ ಹೇಳಿದೆ ಅದೇ ಕ್ರಮದಲ್ಲಿ ಮಾಡುವುದು. ನಾವು ನಮ್ಮ ಕ್ರಮದಲ್ಲಿ ನಾವು ಮಾಡ್ಕೊತೀವಿ, ಶಾಸ್ತ್ರ ಒಪ್ಪುವುದಿಲ್ಲ. ಅದನ್ನ ಭಗವಂತ ಹೇಳುವ ಮಾತು ಮೂರನೇ ಪದ್ಯದಲ್ಲಿ ಕಾಲ ಕಾಲದೊಳೆನ್ನ ಪೂಜೆಯ ಅಂತ ಹೇಳ್ತಾರೆ. ಕಾಲ ಕಾಲದೊಳು ಎನ್ನ ಪೂಜೆ. ಯಾವ ಕಾಲದಲ್ಲಿ ದೇವರ ಪೂಜೆ
ಮಾಡಬೇಕು ಅಂತ ತ್ರಿಕಾಲದ ಬಗ್ಗೆ ತಂತ್ರಸಾರದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಕಾಲಾತೀತವಾದರೆ ಆಸುರಿ ಪೂಜೆ ಅಂತ ಹೇಳ್ತಾರೆ. ಸಕಾಲದಲ್ಲಿ ಮಾಡು. ಪ್ರತಿಯೊಂದಕ್ಕೂ ಕೂಡ ಭಗವಂತ ಒಂದು ಅವಧಿಯನ್ನು ಕೊಟ್ಟಿದ್ದಾರೆ. ಆ ಅವಧಿಯನ್ನ ಮೀರದೆ ನಾವು ಪ್ರತಿನಿತ್ಯದಲ್ಲೂ ಕೂಡ ನಾವು ಮಾಡಿದ ಅಪರಾಧ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ನಾವೊಂದು ಅರ್ಕೆ ಕೊಡ್ತೀವಿ. ಅದು ಎಂದಿಗೂ ಕೂಡ ಸಕಾಲದ ಅರ್ಕೆ ಕೊಡೋ ಹಾಗೆ ಇಲ್ಲ. ಪ್ರತಿ ದಿವಸವೂ ಅಪರಾಧವೇ ಆಗಿದೆ, ಕಾಲಾತೀತವಾಗಿದೆ. ಅದು ಬಹಳ ದೊಡ್ಡ ಅಪರಾಧ ಅಂತ ಹೇಳಿದ್ದಾರೆ. ಅದನ್ನ ಕಾಲಗಳು ಎನ್ನ ಯಾವ ಪರ್ವಕಾಲಗಳು, ಯಾವ ಕಾಲದಲ್ಲಿ ಏನು ದೇವರ ಪೂಜೆ ಮಾಡಬೇಕು ಅದನ್ನು ಸರಿಯಾಗಿ ತಿಳಿದುಕೊಂಡು ಮಾಡಬೇಕು. ಅಲ್ಲಿ ದೇವರು ಬಳಸುವ ಶಬ್ದಗಳು ಕೇಳು ಮಾನವ ಅಂತ ಹೇಳ್ತಾರೆ. ನಾನು ಹೇಳುವ ಮಾತನ್ನ ಕೇಳು. ಯಾಕೆ ಅಂತ ಹೇಳಿದ್ರೆ ನೀನು ಮಾಡುವಂತಹ ಕ್ರಿಯೆಗಳು ಅದು ನೇರವಾಗಿರಬೇಕು. ಅದನ್ನ ಮೇಲೆಂದೆನಿಸಿ ಕೊಂಡಾಡಿ ಕುಣಿದಾಡು. ಆ ಮೂರನೇ ಪದ್ಯದ ಕೊನೆಯ ಸಾಲು ಎಷ್ಟು ಚಮತ್ಕಾರದಲ್ಲಿ ಎಷ್ಟು ಸಾರಸ್ಯಪೂರ್ಣವಾಗಿದೆ ಅಂತ ಹೇಳಿದ್ರೆ, ಮೇಲೆಂದೆನಿಸಿ ಪೂಜೆಯ ಮೇಲೊಂದೆನಿಸಿ ಕೊಂಡಾಡಿ ಕುಣಿದಾಡು. ಬಹಳ ಶ್ರೇಷ್ಠವಾದ ಕ್ರಮದಲ್ಲಿ ಪೂಜೆಯನ್ನ ಮಾಡ್ತಾರೆ. ದೇವರನ್ನ ವಿಶೇಷವಾಗಿ ಹಾಡಿ ಹೊಗಳ್ತಾ ಕೊಂಡಾಡಬೇಕು. ಆ ರೀತಿಯಲ್ಲಿ ಭಗವಂತನ ಪೂಜೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಪ್ರತಿಯೊಬ್ಬನ ದೊಡ್ಡ ಕರ್ತವ್ಯ ಅಂತ ಹೇಳಿದ್ರೆ ದೇವರನ್ನ ಆರಾಧನೆ ಮಾಡುವಂಥದ್ದು. ಅದು ಆ ಕೈಗೆ ಇರುವಂತಹ ಶಕ್ತಿ. ರಾಜರು ಒಂದು ಮಾತು ಹೇಳ್ತಾರೆ, ಎಲ್ಲಿ ಅಂದರೆ ರುಕ್ಮಿಣೀಶ ವಿಜಯದಲ್ಲಿ ವಸುದೇವ ದೇವರನ್ನ ತೆಗೆದುಕೊಂಡು ಹೋಗುವಾಗ ಎಲ್ಲ ಕಾಲಕ್ರಮದ ಬಂಧನಗಳು ಸಡಿಲಾಗೋಯಿತು, ದಾರಿಯಲ್ಲಿ ಯಾವ ವಿಘ್ನಗಳು ಬರಲಿಲ್ಲ. ಅದು ಪುರಾಣದಲ್ಲಿ ಇರುವಂತಹ ಪ್ರಮೇಯ ಭಾಗ. ಅದನ್ನ ರಾಜರು ಎಷ್ಟು ಚಮತ್ಕಾರದಲ್ಲಿ ಎಚ್ಚರಿಕೆ ಕೊಡ್ತಾರೆ ಅಂದ್ರೆ, ಇದು ವಸುದೇವರಿಗೆ ಮಾತ್ರವಲ್ಲ, ದೇವರನ್ನ ಮುಟ್ಟುವ ನಿಮಗೂ ಈ ಭಾಗ್ಯ ಇದೆ ಅಂತ ಹೇಳ್ತಾರೆ. ಅಂದ್ರೆ ಪೂಜೆಯನ್ನು ಮಾಡಿ ದೇವರನ್ನ ಮುಟ್ಟಿ ದೇವರನ್ನ ಪ್ರೀತಿಸಿ ಅಂತ ಎಷ್ಟು ಜನ ಹೇಳ್ತಾರೆ ಅಂದ್ರೆ, ಕರಸ್ಥ ದೇವಸ್ಯ ಕುಟೋಂತರಾಯ ಅಂತ. ದೇವರನ್ನ ಕೈಯಲ್ಲಿ ಹೊಂದಿದವನಿಗೆ ಯಾವ ವಿಘ್ನಗಳೂ ಇಲ್ಲ. ಎಂತ ದೊಡ್ಡ ಮಾತು ಇದು. ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಕರಸ್ಥ ದೇವಸ್ಯ ಕುಟೋಂತರಾಯ. ಕರಸ್ಥ ಅಂದ್ರೆ ಕೈಯಲ್ಲಿ ದೇವರನ್ನ ಹೊಂದಿದವನು. ದೇವರನ್ನ ಹೊಂದಿದವನು ಅಂತ ಹೇಳಿದ್ರೆ ಪ್ರತಿನಿತ್ಯ ದೇವರನ್ನ ಮುಟ್ಟಿ ದೇವರ ಸಾನ್ನಿಧ್ಯ ಕೈಯಲ್ಲಿ ಹೊಂದಿದವನು ಅಂತ. ಆದ್ರಿಂದ ಪರಸ್ಪರ್ಶಂ ವಾಂಛಂತಿ ದೇವಾಹ ಅಂತ ಭಾಗವತೋತ್ತಮನ ಕೈಯನ್ನ ಮುಟ್ಟಬೇಕು ಅಂತ ದೇವತೆಗಳು ಹಂಬಲಿಸ್ತಾರೆ. ಅಂತಹ ದೇವರನ್ನ ಮುಟ್ಟುವಂತಹ ದೊಡ್ಡ ಒಂದು ಭಾಗ್ಯವನ್ನ ಪ್ರತಿಯೊಬ್ಬರು ಅದು ಹಂಬಲಿಸಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ 4ನೇ ಪದ್ಯದಲ್ಲೂ ಕೂಡ ಒಂದು ಮಾತು ಹೇಳ್ತಾರೆ, ಜಾಣನಾಗಿರು ಅಂತ ಹೇಳ್ತಾರೆ. ನೀ ನೆರೆಜಾಣನಾಗಿರು, ಮರೆಯದಲೇ ಎನ್ನನ್ನು ಅನುದಿನದಿ ನೆನೆಯುತ್ತಿರು. ಇದು 4ನೇ ಪದ್ಯದ ಕೊನೆಯಲ್ಲಿ ಬರುವಂತಹ ಇನ್ನೊಂದು ಆ ತುಣುಕು ಮಾತ್ರ ತೆಗೆದುಕೊಂಡಿದ್ದೇನೆ. ಮತ್ತೆ ಉಳಿದು ನಿಮ್ಗೆ ಅಲ್ಲಿ ಬರೋ ಹಾಗೆ ಅದನ್ನ ಸೇರಿಸಿದ್ದೇನೆ. ಒಂದು ತುಣುಕು ಮಾತ್ರ ಜಾಣನಾಗಿರು ಅಂತ ಬಳಸ್ತಾರೆ. ಎಲ್ಲ ಶಾಸ್ತ್ರದ ವಾಕ್ಯಗಳನ್ನೇ ರಾಜರು ಬಳಸ್ತಾರೆ. ಜಾಣನಾಗಿರು ಅಂತ ಹೇಳಿದ್ರೆ ಶ್ರೀಮದ್ ಆಚಾರ್ಯ ಹೇಳಿದ್ದಾರೆ, ಕರ್ಮಸು ಕೌಶಲ ಅಂತ ಹೇಳ್ತಾರೆ. ಜಾಣನಾಗಿರುವುದು ಅಂತ ಹೇಳಿದ್ರೆ ಕರ್ಮಸು ಕೌಶಲ. ಗೀತಾಚಾರ್ಯ ಏನು ಹೇಳಿದ್ದಾರೆ, ಶ್ರೀಮದ್ ಆಚಾರ್ಯರು ಸರ್ವಮೂಲದಲ್ಲಿ ಏನು ಹೇಳಿದ್ದಾರೆ ಅದನ್ನು ಅನುಸರಿಸಿ ಬದುಕುವವನನ್ನ ಜಾಣ ಅಂತ ಹೇಳ್ತಾರೆ. ಹನುಮಂತ ದೇವರನ್ನ ಜಾಣ ನೀನು ಅಂತ ಹೇಳ್ತಾರೆ ಹರಿದಾಸರು. ಯಾಕೆ ಅಂತ ಹೇಳಿದ್ರೆ ಎಂದಿಗೂ ಕೂಡ ಧರ್ಮಕ್ಕೆ ವಿರುದ್ಧವಾದ ಹೆಜ್ಜೆಯನ್ನು ಇಡದೆ ಬದುಕಿದವರು ಹನುಮಂತ ದೇವರು, ಭಾಗವತೋತ್ತಮರು. ಅವರನ್ನ ಜಾಣ ನೀನುವುದು ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಜಾಣ ಅಂತ ಶಬ್ದವನ್ನ ರಾಜರು ಬಳಸಿ ನೀನು ಜಾಣನಾಗಿರು ಅಂತ ಹೇಳಿದ್ರೆ, ಜಾಣನಾಗಿರುವುದು ಅಂತ ಹೇಳಿದ್ರೆ ದೇವರ ಬಗ್ಗೆ ಸರಿಯಾದ ಎಚ್ಚರಿಕೆ ಇಟ್ಟು ಹೆಜ್ಜೆಯನ್ನ ಇಡುವುದು. ಉದಾಹರಣೆ ನೋಡಿ, ರಾಮ ರಾಜನಾಗಿ ಇದ್ದಾನೆ, ಇಡೀ ಸಾರ್ವಭೌಮತ್ವದ ವೈಭವದಲ್ಲಿ ಎಲ್ಲರೂ ಇದ್ದಾರೆ. ಹನುಮಂತ ದೇವರನ್ನ ಕರೆದು ನಿನಗೆ ಏನು ಬೇಕು ಅಂತ ಕೇಳಿದ ಒಂದು ಭಾಗವನ್ನ ನಾವು ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳೋಣ. ಆ ಸಮಯದಲ್ಲಿ ನಾವು ಏನೂ ಕೇಳ್ತಾ ಇದ್ದೀವಿ, ಆದ್ರೆ ಏನು ಕೇಳಿದ್ರು, ಏನು ಕೇಳಬೇಕು ಅದನ್ನೇ ಕೇಳಿದ್ದೇನು ಅಂತ ಹೇಳಿದ್ರೆ, ನೀನು ಸಂತುಷ್ಟನಾಗಿ ಅನುಗ್ರಹ ಮಾಡುವುದಾದ್ರೆ ನನಗೆ ನೀನು ಅನುಗ್ರಹ ಮಾಡು. ಯಾವುದು ಅಂತ ಹೇಳಿದ್ರೆ ಪ್ರಬದ್ಧತಾ ಭಕ್ತಿರೆಲ್ಲ ಕ್ಷಣೆ ಶ್ರೀಮದ್ ಆಚಾರ್ಯರು ಕೊಡುವ ಮಾತು ಅಂದ್ರೆ ತಜ್ಜೀವನಮ್ಮೇ ಅಸ್ತು. ಎಷ್ಟು ಸುಂದರವಾದ ಶಬ್ದವನ್ನ ಹೇಳ್ತಾರೆ. ದೇವರಲ್ಲಿ ನಾವು ಕೇಳುವಂತಹದ್ದು ಅದು ಜಾಣ. ಏನು ಕೇಳಬೇಕು ಅದನ್ನು ಕೇಳಿದವನನ್ನ ಜಾಣ ಅಂತ ಹೇಳ್ತಾರೆ. ಏನು ತಜ್ಜೀವನಮ್ಮೇ ಅಸ್ತು. ಭಗವಂತ ನಾನು ಮಾಡಿದ ಕಾರ್ಯದಿಂದ ನೀನು ಸಂತುಷ್ಟನಾಗಿದ್ರೆ ನನಗೆ ಆ ಬದುಕನ್ನ ಕೊಡು. ಯಾವ ಬದುಕು ಅಂದ್ರೆ ಎಷ್ಟೇ ಕಥಾ ಸೇವಕ ಏವ ಸರ್ವದಾ. ಬಹಳ ದೊಡ್ಡ ಭಾಗ್ಯವನ್ನ ಕೇಳ್ತಾರೆ. ನಿನ್ನ ಕಥೆಯನ್ನೇ ಕೇಳಿಕೊಂಡು ಬದುಕುವಂತಹ ದೊಡ್ಡ ಭಾಗ್ಯ ನನ್ನ ಪಾಲಿಗೆ ಇರಲಿ ಅಂತ ಹನುಮಂತ ದೇವರು ಕೇಳಿದ್ರು. ಆ ರೀತಿಯಲ್ಲಿ ನಾವು ಜಾಣರಾಗಿರಬೇಕು. ಅಂದ್ರೆ ಪ್ರತಿಯೊಂದು ಶಾಸ್ತ್ರದ ವಿಷಯದಲ್ಲಿ ತಿಳುವಳಿಕೆಯಲ್ಲಿ ನಾವು ಹೆಜ್ಜೆಗಳನ್ನ ಇಡಬೇಕು ಅಂತ ಅನ್ಕೊಂಡು ಆ ರೀತಿ ಭಗವಂತ ಹೇಳ್ತಾರೆ. ಮತ್ತೆ ಇಲ್ಲಿಂದ ಮುಂದೆ ನಾವು ನೋಡುವಾಗ ಕೆಲವು ದೇವತೆಗಳ ತಾರತಮ್ಯವನ್ನ ವಾದರಾಜರು ವಿಮರ್ಶೆ ಮಾಡ್ತಾರೆ. ಅದನ್ನು ನೇರವಾಗಿ ಭಗವಂತ ಹೇಳ್ತಾನೆ, ಮಿಕ್ಕ ದೇವರ ತೆರೆದಿ ನಾ ಮೊರೆ ಹೊಕ್ಕವರ ಬಿಡೆನು. ಇಲ್ಲಿಂದ ಅನುಭವ